ಓಂ ಶಾಂತಿ. ಆಗಸ್ಟ್ ತಿಂಗಳ ಅವ್ಯಕ್ತ ಸೂಚನೆಗಳು. ಟೈಟಲ್: ಸಹಜ ಯೋಗಿ ಬನ್ನ ಹೈ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ. ಸಹಜ ಯೋಗಿಗಳಾಗಬೇಕೆಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳಾಗಿರಿ. ಭಗವಂತನ ಪ್ರೇಮ ಸರ್ವಶ್ರೇಷ್ಠ ಪ್ರೇಮ ಆಗಿದೆ. ಕಲ್ಪಕಲ್ಪದ ಅತಿಶ್ರೇಷ್ಠ ಭಾಗ್ಯ ಪ್ರಾಪ್ತಿ ಅನುಭೂತಿ ಅತಿ ದೊಡ್ಡ ಒಂದು ನಿಧಿಯಾಗಿದೆ ಪರಮಾತ್ಮನ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಬೇಕು ಅಂತಂದರೆ ಅನುಭವಿಗಳಾದಾಗಲೇ ಸಹಜ ರಾಜಯೋಗಿ ಆಗಲು ಸಾಧ್ಯ. ಅಂದರೆ ಮೊದಲು ಪರಮಾತ್ಮನ ಪ್ರೀತಿಗೆ, ಅವರ ಒಂದು ಸ್ನೇಹಕ್ಕೆ ನಾವು ಪಾತ್ರರಾಗಬೇಕು, ಅದರ ಅನುಭವಿಗಳಾಗಬೇಕು. ಆಗ ಸಹಜ ಯೋಗಿ ಆಗಲಿಕ್ಕೆ ಸಾಧ್ಯ. ಯಾಕಿಷ್ಟೊಂದು ಸಹಜ ಯೋಗಿ ಜೀವನದ ಮಹತ್ವ ಇದೆ ಅಂತಂದರೆ, ಸಹಜ ರಾಜಯೋಗಿ ಆಗೋದು ಅಂತಂದರೆ ಇದು ಒಂದು ಪದವಿಯಲ್ಲ, ಅಥವಾ ಒಂದು ಕೇವಲ ಲೇಬಲ್ ಅಲ್ಲ, ಕೇವಲ ಅನಿಸ್ಕೊಳ್ಳುವಂಥ ಮಾತಲ್ಲ. ಸಹಜ ರಾಜಯೋಗಿ ಅಂತಂದರೆ ಇದು ಒಂದು ಅವಸ್ಥಾ. ಇದನ್ನು ಆತ್ಮಿಕ ಸ್ಥಿತಿಯ ಅಭ್ಯಾಸದಿಂದ ಪ್ರಾಪ್ತ ಮಾಡಿಕೊಂಡಿರುವಂತಹ ಒಂದು ಜೀವನ ಶೈಲಿ ಆಗಿರೋದ್ರಿಂದ ಸಹಜ ರಾಜಯೋಗಿ ಆಗೋದಕ್ಕಾಗಿ ಮೊಟ್ಟ ಮೊದಲು ಪರಮಾತ್ಮನ ಪ್ರೇಮದ ಅನುಭವಿಗಳು ಆಗಬೇಕಾಗಿದೆ. ಒಂದನೇ ಪಾಯಿಂಟ್: ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ ತೋ ಇಸಿ ಅನುಭವ ಸೆ ಸಹಜ ಯೋಗಿ ಬನ್ ಉಡ್ತೆ रहेंगे. ಪರಮಾತ್ಮನ ಪ್ರೇಮದ ಅನುಭವಿಗಳಾದಾಗ ಈ ಅನುಭವದಿಂದ ಸಹಜ ಯೋಗಿಗಳಾಗಿ ಹಾರುತ್ತಾ ಹೋಗುವಿರಿ. ಹಾರುವುದು ಅಂತಂದರೆ ದೇಹಬಾನದಿಂದ ಡಿಟ್ಯಾಚ್ ಆಗಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಪೋರ್ಟ್ ಸಿಗ್ತದೆ. ಪರಮಾತ್ಮ ಪ್ಯಾರ್ ಉಡಾನೆ ಕಾ ಸಾಧನ ಹೇ. ಭಗವಂತನ ಪ್ರೇಮವು ಹಾರಿಸುವುದಕ್ಕೆ, ಅಂದರೆ ಈ ದೇಹದ ಜಗತ್ತಿನಿಂದ ನಮ್ಮನ್ನು ಡಿಟ್ಯಾಚ್ ಮಾಡುವಂತಹ ಒಂದು ಸಾಧನ ಆಗಿದೆ. ಉಡನೆ ವಾಲೆ ಕಭಿ ಧರಣಿ ಕೆ ಆಕರ್ಷಣ ಮೇ ಆ नहीं सकते. माया का कितना भी आकर्षित रूप हो, लेकिन वह आकर्षण उड़ती कला वालों के लिए वो पहुंच नहीं सकती. ಹಾರುವಂಥವರಿಗೆ ಈ ಭೂಮಿಯ ಆಕರ್ಷಣೆ, ಅರ್ಥಾತ್ ಈ ಭೂಮಿಯ ಒಳಗಡೆ ಏನು ಜೀವನ ಮಾಡ್ತಾ ದೇಹದ ಸಂಬಂಧಗಳು, ಪದಾರ್ಥ, ಇಲ್ಲಿ ವೈಭವ, ಇವು ಯಾವುವು ಒಬ್ಬ ಯೋಗಿಗೆ ಅಥವಾ ಪರಮಾತ್ಮನ ಪ್ರೇಮಿಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. सेकेंड पॉइंट: यह परमात्मा प्यार की डोर दूर दूर से खींच कर ले आती है. ಭಗವಂತನ ಪ್ರೇಮವು ಆತ್ಮನನ್ನು ಬಹಳ ದೂರದಿಂದ ಆಕರ್ಷಣೆ ಮಾಡ್ಕೊಂಡು ಬರ್ತದೆ. ऐसा सुखदाई प्यार है जो इस प्यार में एक सेकंड भी खो जाओ तो अनेक दुख भूल जाएंगे. ಇದು ಇಂತಹ ಸುಖವನ್ನು ನೀಡುವಂಥ ಪ್ರೇಮ ಆಗಿದೆ, ಪ್ರೀತಿ ಆಗಿದೆ. ಈ ಪ್ರೀತಿಯೊಳಗೆ ಒಂದು ಸೆಕೆಂಡ್ ಸಾಕು, ಒಂದು ಸೆಕೆಂಡಿನ ಅನುಭವಿ ಆದರೂ ಸಾಕು, ಎಲ್ಲ ದುಃಖವೇ ಮರೆತು ಹೋಗ್ತದೆ ಅಂತಾರೆ ಬಾಬಾ. और सदा के लिए सुख के झूले में झूलते लगेंगे. ಸದಾ ಕಾಲದ ಬಾಬಾ ಅಂತಾರೆ, ಒಂದು ಸೆಕೆಂಡ್ ಒಮ್ಮೆ ಈ ದೇಹಭಾನದಿಂದ ಮುಕ್ತಾಗಿ ಮೂಲ ಸ್ಥಿತಿಗೆ ಬಂದು ಒಮ್ಮೆ ಪರಮಾತ್ಮನ ಪ್ರೇಮದ ಅನುಭವ ಮಾಡಿದರೆ ಸಾಕು, ಅವರ ಅನೇಕ ಜನ್ಮದ ದುಃಖ ದೂರ ಆಗ್ತದ. ಅವರು ಮತ್ತೆ ಮತ್ತೆ ಸುಖದ ಉಯ್ಯಾಲೆಯಲ್ಲಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. बाबा का आप बच्चों से इतना प्यार है जो जीवन के सुख शांति की सब कामनाएं पूर्ण कर देते हैं. अंडरलाइन: ಬಾಬಾ ಪರಮಾತ್ಮ ತಂದೆದು ಆತ್ಮಾರೂಪಿ ಮಕ್ಕಳ ಜೊತೆಗೆ ಇಷ್ಟು ಪ್ರೀತಿ ಇದೆ. ಯಾವುದು? ಜೀವನದ ಸುಖ ಶಾಂತಿ ಕೊಡುವುದಷ್ಟೇ ಅಲ್ಲದೆ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥದ್ದಾಗಿದೆ. ಸುಖ ಶಾಂತಿ ಆತ್ಮನಿಗೆ ಸಿಗುವಂಥ ಪ್ರಾಪರ್ಟಿ ಬಾಬಾರವರಿಂದ. ಇನ್ನು ಎಲ್ಲ ಕಾಮನೆಗಳು ಅಂತಂದರೆ ಕ್ಯಾರೆಕ್ಟರ್ನ ಮನಸ್ಸಿನ ಕಾಮನೆಗಳು ಕೂಡ ಬಾಬಾ ಹೇಳ್ತಾರೆ, ಜೀವನದಲ್ಲಿ ಲೌಕಿಕ ಜೀವನದಲ್ಲಿ ಏನೆಲ್ಲ ಬೇಕಾಗಿದೆ, ಶ್ರೇಷ್ಠ ಮನೋಕಾಮನೆಗಳಿವೆ, ಅವುಗಳು ಪೂರ್ಣ ಆಗ್ತವೆ ಒಂದು ವೇಳೆ ನಾವು ಪರಮಾತ್ಮನ ಪ್ರೀತಿಗೆ ಪಾತ್ರ ಆದರೆ. ಬಾಬಾ ಸುಖ ಹಿ नहीं देते लेकिन सुख के भंडार का मालिक बना देते. ಬಾಬಾ ಸುಖ ಅಷ್ಟೇ ಕೊಡೋದಿಲ್ಲ, ಸುಖದ ಭಂಡಾರಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಮೂರನೇ ಪಾಯಿಂಟ್:
जो बच्चे परमात्मा प्यार में सदा लवलीन खोए हुए रहते हैं, उनकी झलक और फलक अनुभूति की किरणें इतनी शक्तिशाली होती है जो कोई भी समस्या समीप आना तो दूर लेकिन आंख उठाकर भी नहीं देख सकती. ಯಾರು ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನಾಗಿರ್ತಾರೆ, ಮುಳುಗಿರ್ತಾರೆ, ಅವರ ಒಂದು ಹೊಳಪು, ಅವರ ಒಂದು ಖುಷಿ, ನಶೆ ಇಷ್ಟು ಶಕ್ತಿಶಾಲಿಯಾದಂಥ ಕಿರಣಗಳ ಅನುಭೂತಿ ಅವರಿಗೆ ಆಗ್ತಾ ಇರ್ತದೆ. ಅವರ ಸಮೀಪದಲ್ಲಿ ಸಮಸ್ಯೆ ಬರುವುದಂತೂ ದೂರ, ಕಣ್ಣೆತ್ತಿ ನೋಡಲಿಕ್ಕೆ ಸಾಧ್ಯವಿಲ್ಲ. तो उन्हें कभी भी किसी भी प्रकार की मेहनत हो नहीं सकती. ಅಂಥ ಮಕ್ಕಳಿಗೆ ಯಾವುದೇ ಪ್ರಕಾರದ ಪರಿಶ್ರಮ ಆಗೋದಿಲ್ಲ. ಅಂದರೆ ಮತ್ತೆ ಮತ್ತೆ ದೇಹಬಾನದಲ್ಲಿ ಸಿಲುಕುವ, ಮಾಯೆಗೆ ವಶಭೂತಾಗುವ ಅಥವಾ ಪರವಶ ಆಗಿ ಅದರಲ್ಲಿ ಯುದ್ಧ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಬರೋದಿಲ್ಲ. ಯಾಕೆಂದರೆ ಪರಮಾತ್ಮನ ಪ್ರೇಮ ಸಹಜ ದೇಹದ ಜಗತ್ತಿನ ಮಾತುಗಳಿಂದ ಮುಕ್ತ ಮಾಡಿಸುವಂಥದ್ದಾಗಿದೆ. 4ನೇ ಪಾಯಿಂಟ್, परमात्मा प्यार आनंदमय झूला है. इस सुखदाई झूले में झूलते सदा परमात्मा प्यार में लवलीन रहो तो कभी कोई परिस्थिति या माया की हलचल आ नहीं सकती. परमात्मನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ. ಹೃದಯ ಆ ಒಂದು ಪ್ರೀತಿಯ ಆ ತರಂಗ, ಆ ಒಂದು ಶುದ್ಧ ಪ್ರೇಮ ಆನಂದಮಯ ಉಯ್ಯಾಲೆಯಾಗಿದೆ. ಈ ಒಂದು ಸುಖದಾಯಿ ಉಯ್ಯಾಲೆಯಲ್ಲಿ ಸದಾ ಪರಮಾತ್ಮನ ಪ್ರೇಮದಲ್ಲಿ ಲವಲೀನರಾಗಿರಿ ಅಂತಾರೆ ಬಾಬಾ. ಲವಲೀನಾಗಿದ್ದರೆ ಎಂದಿಗೂ ಕೂಡ ಪರಿಸ್ಥಿತಿಗಳು ಅಥವಾ ಮಾಯೆ ನಿಮಗೆ ಅಲಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಪ್ಯಾರ್ ಅಖೂಟ ಹೈ, ಅಠಲ್ ಹೈ, ಇತ್ನಾ ಹೈ ಜೋ ಸರುಕೋ ಪ್ರಾಪ್ತ ಹೋ ಸಕ್ತಾ ಹೈ. ಅಂಡರ್ಲೈನ್, ಪರಮಾತ್ಮನ ಪ್ರೇಮ ಅಖೂಟ ಇದೆ, ಯಾವ ಥರದ ಕೊರತೆ ಇಲ್ಲ, ಯಾವುದೇ ರೀತಿಯ ಕಮ್ಮಿ ಬೀಳುವಂಥದ್ದಲ್ಲ, ಅಠಲ್ ಇದೆ ಅಂದ ಮೇಲೆ ಬಾಬಾ ಹೇಳ್ತಾರೆ ಎಲ್ಲರಿಗೂ ಪ್ರಾಪ್ತ ಆಗುವಂಥದ್ದಾಗಿದೆ. ಲೇಕಿನ್ ಪರಮಾತ್ಮ ಪ್ಯಾರ್ ಪ್ರಾಪ್ತ ಕರ್ನೆ ಕಿ ವಿಧಿ ಹೈ, ನ್ಯಾರ ಬನ್ನ. ಭಗವಂತನ ಪ್ರೇಮ ಎಲ್ಲರಿಗೂ ಪ್ರಾಪ್ತಿಯಾಗ್ತದೆ, ಆದರೆ ಪ್ರಾಪ್ತ ಮಾಡಿಕೊಳ್ಳುವಂಥದ್ದು ಒಂದು ವಿಧಿಯಾಗಿದೆ. ದೇಹಬಾನದ ಈ ಜಗತ್ತಿನಿಂದ ನ್ಯಾರ ಸ್ಥಿತಿಯ ಅನುಭವ ಮಾಡುವುದು. ಜಿತ್ನಾ ನ್ಯಾರ ಬನೆಂಗೆ ಉತ್ನಾ ಪರಮಾತ್ಮ ಪ್ಯಾರ್ ಕಾ ಅಧಿಕಾರ ಪ್ರಾಪ್ತ ಕರೆಂಗೆ. ಎಷ್ಟು ನ್ಯಾರ ಆಗ್ತೀರಿ ಅಷ್ಟು ಪರಮಾತ್ಮನ ಪ್ರೇಮದ ಅನುಭವಿಗಳಾಗ್ತೀರಿ. ಎಷ್ಟು ಸುಂದರವಾದಂಥ ಮಹಾವಾಕ್ಯ ಬಾಬಾ ಹೇಳ್ತಾರ. ಎಷ್ಟು ಅಸತ್ಯವಾದಂತಹ ಈ ಸಿನಿಮಾದ ಪಾತ್ರಗಳನ್ನು ಮರಿತೀರಿ, ಇದರಿಂದ ನ್ಯಾರ ಆಗ್ತೀರಿ. ಮತ್ತು ಎಷ್ಟೆಷ್ಟು ಈ ಡ್ರಾಮಾದ ಮಾತುಗಳಿಂದ, ತಮ್ಮ ದೇಹದ ಸ್ಟೋರಿಯಿಂದ ಎಷ್ಟು ಡಿಟ್ಯಾಚ್ ಆಗ್ತೀರಿ ಅಷ್ಟು ಪರಮಾತ್ಮನ ಪ್ರೀತಿಗೆ ಪಾತ್ರರಾಗ್ತೀರಿ. 5ನೇ ಪಾಯಿಂಟ್, बाबा का बच्चों से इतना प्यार है जो रोज़ प्यार का रिस्पॉन्ड देने के लिए इतना बड़ा पत्र लिखते हैं. कितना ಎಷ್ಟು ಸುಂದರವಾದ, ಎಷ್ಟು ಪ್ರಿಯವಾದ ಮಹಾವಾಕ್ಯ. ಬಾಬಾರವರದು ಮಕ್ಕಳ ಜೊತೆಗೆ ಇಷ್ಟು ಪ್ರೀತಿ ಇದೆ. ಯಾರು ಸ್ವಯಂ ಪ್ರತಿನಿತ್ಯ ಆ ಪ್ರೀತಿಗೆ ರೆಸ್ಪಾನ್ಸ್ ಕೊಡೋದಕ್ಕಾಗಿ ಬಾಬಾ ಇಷ್ಟು ದೊಡ್ಡ ಪತ್ರವನ್ನು ಬರೀತಾರೆ, ಮುರಳಿಯನ್ನು ನಮಗಾಗಿ, ಮನಸ್ಸನ್ನು ಮನ್ಮನಾಭವಗೊಳಿಸಲಿಕ್ಕೆ, ಈ ಮನಸ್ಸನ್ನು ಮತ್ತೆ ಪ್ರಧಾನ ಮಾಡಲಿಕ್ಕೆ, ಆತ್ಮನನ್ನು ಮತ್ತೆ ತಮ್ಮ ಸಮಾನ ಜೊತೆಯ ಅನುಭವ ಮಾಡಿಸೋ ಸಲುವಾಗಿ ಬಾಬಾ ಮುರಳಿಯಲ್ಲಿ ಇಶಾರೆಗಳನ್ನು ಮತ್ತು ಶಿಕ್ಷಣವನ್ನು ಬಾಬಾ ಕೊಡ್ತಾರೆ. ಯಾದ್ ಪ್ಯಾರ್ ದೇತೆ ಹೇ, ಆ ಪತ್ರದಲ್ಲಿ ಬಾಬಾ ತಮ್ಮ ನೆನಪು ಪ್ರೀತಿಯನ್ನು ಕೊಡ್ತಾರೆ. ಔರ್ ಸಾಥಿ ಬನ್ ಸದಾ ಸಾಥ್ ನಿಭಾತೆ ಹೇ. ಬಾಬಾರವ್ರದ್ದು ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇದೆ. ಪ್ರತಿನಿತ್ಯ ಪತ್ರ ಬರೀತಾರೆ, ಮುರಳಿ ಬರೆದು ಕಳಿಸ್ತಾರೆ, ಹೇಳ್ತಾರೆ, ನೆನಪು ಪ್ರೀತಿಯನ್ನು ಕೊಡ್ತಾರೆ, ನಮ್ಮ ಜೊತೆಯನ್ನು ನಿಭಾಯಿಸ್ತಾರೆ. तो इस प्यार में अपनी सब कमजोरियाँ कुर्बान कर दो. ಭಗವಂತ ಪರಮಾತ್ಮ ಪ್ರಿಯತಮ ನಮಗಾಗಿ ಇಷ್ಟೊಂದು ಪ್ರೀತಿಯನ್ನು ಯಾವಾಗ ಮಾಡ್ತಾರತ್ತಂದ್ರ ಅಥವಾ ಪ್ರೀತಿ ಅನುಭೂತಿ ಮಾಡಿಸ್ತಾರತ್ತಂದರೆ ನಿಮ್ಮೆಲ್ಲ ಕಮ್ಜೋರಿಗಳನ್ನು ಅದರಲ್ಲಿ ಅರ್ಪಣೆ ಮಾಡಿಬಿಡಬೇಕು ಅಂತಾರೆ ಬಾಬಾ. ಕಮ್ಜೋರಿ ಅಂದರೆ ನಾನು ಅಂದರೆ ಇಲ್ಲಿವರೆಗೆ ದೇಹ ಅನ್ನುವ ಸ್ಮೃತಿಯಲ್ಲಿ
ಅನೇಕ ಅನುಭವಗಳನ್ನು ಮಾಡಿದ್ದೀನಿ. ಆ ಅನುಭವಗಳನ್ನು ಪರಮಾತ್ಮ ತಂದೆಗೆ ಅರ್ಪಿಸಿಬಿಡಬೇಕಾಗಿದೆ. परमात्मा प्यार में ऐसे समाये रहो जो कभी हद का प्रभाव अपनी ओर ಆಕರ್ಷಿತ ನ ಕರ್ ಸಕೆ. ಪರಮಾತ್ಮನ ಪ್ರೇಮದಲ್ಲಿ ಈ ರೀತಿ ಸಮಾವೇಶಗೊಳ್ಬೇಕು. ಹದ್ದಿನ ಯಾವ ಆಕರ್ಷಣೆಗಳು ಅಂದರೆ ಈ ದೇಹದ ಸ್ಟೋರಿ, ದೇಹದ ಮಾತುಗಳು, ಕ್ಯಾರೆಕ್ಟರ್ನ ಮಾತುಗಳು ಅಷ್ಟೇ ಅಲ್ಲದೆ ಈ ಬೇಹದ್ದ ನಾಟಕದ ದೃಶ್ಯಗಳು, ಅನೇಕ ಸಂಬಂಧಗಳು, ಅವ್ಯಾವ ಪ್ರಾಪ್ತಿಗಳು ಪ್ರಭಾವಿತ ಮಾಡಬಾರ್ದು, ಆಕರ್ಷಿತ ಮಾಡಬಾರ್ದು ಅಂತಾರೆ ಬಾಬಾ. ಹಂಗೆ ಭಗವಂತನ ಪ್ರೇಮದಲ್ಲಿ ಮುಳುಗಬೇಕಾಗಿದೆ. ಸದಾ ಬೇಹದ್ ಕಿ ಪ್ರಾಪ್ತಿಯೋ ಮೇ ಮಗನ್ ರಹೋ ಜಿಸ್ಸೆ ರೂಹಾನಿಯತ್ ಕಿ ಖುಷ್ಬು ವಾತಾವರಣ ಮೇ ಫೇಲ್ ಜಾಯೆ. ಸದಾ ಬೇಹದ್ದಿನ ಪ್ರಾಪ್ತಿಗಳಲ್ಲಿ ಮಗನಾಗಿದ್ದಾಗ ಅಂದರೆ ನಾ ಯಾರಿದ್ದೀನಿ, ನನ್ನವ್ರು ಯಾರು, ನನಗೇನು ಸಿಕ್ಕಿದೆ ಅನ್ನೋದ್ರ ಜೊತೆಯಲ್ಲಿ ಇನ್ನೊಂದು ನಾಲೆಜ್ ಬೇಕು. ನಾನು ಏನಲ್ಲ, ಯಾವುದು ಶಾಶ್ವತ ಅಲ್ಲ ಮತ್ತು ಯಾವುದು ನಂದಲ್ಲ ಅನ್ನುವ ನಾಲೆಜ್ ಸದಾ ತಮ್ಮ ಎದುರುಗಡೆ ಇತ್ತು ಅಂತಂದರೆ ಯಾವುದಕ್ಕೂ ತಾವು ಪ್ರಭಾವಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ ತಮ್ಮ ಆತ್ಮೀಯತೆಯ ಒಂದು ಸುಗಂಧ, ಸೋಲ್ ಕಾನ್ಷಿಯಸ್ನ ವೈಬ್ರೇಷನ್ಸ್ ವಾತಾವರಣದಲ್ಲಿ ಹರಡುತ್ತವೆ. 6ನೇ ಪಾಯಿಂಟ್, बच्चों से बाबा का प्यार है इसीलिए सदा कहते हैं बच्चे जो हो जैसे हो मेरे हो. ಎಷ್ಟು ಸುಂದರ, ಎಷ್ಟು ಪ್ರಿಯವಾದ ಮಹಾವಾಕ್ಯ ಬಾಬಾ ಹೇಳ್ತಿದ್ದಾರೆ. ಮಕ್ಕಳದು ಬಾಬಾರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ, ಬಾಬಾಗೆ ಬಹಳಷ್ಟು ಪ್ರೀತಿ ಇದೆ ಬಾಬನ ಮೇಲೆ ಮಕ್ಕಳದು. ಆದರೆ ಮಕ್ಕಳಿಗಿಂತಲೂ ಬಾಬಾರವ್ರದ್ದು ಮಕ್ಕಳ ಮೇಲೆ ಭಾಳ ಪ್ರೀತಿ ಇದೆ. ಅದಕ್ಕಾಗಿಯೇ ಬಾಬಾ ಸದಾ ಹೇಳ್ತಾರೆ, ಮಕ್ಕಳೇ ನೀವೇನಿದ್ದೀರಿ, ಹೇಗಿದ್ದೀರಿ, ನನ್ನವರಿದ್ದೀರಿ. ಅಂದರೆ ಏನರ್ಥ? ಹೇಗಿದ್ದೀರಿ? ನೀವು ಆತ್ಮ ಇದ್ದೀರಿ. ನೀವು ಆತ್ಮ ಇದ್ದೀರಿ, ಅನಾದಿ ಇದ್ದೀರಿ, ನನ್ನ ಸಂತಾನ ಇದ್ದೀರಿ, ನಿರಾಕಾರ ಇದ್ದೀರಿ, ಈಗೂ ಇದ್ದೀರಿ. ಅದಕ್ಕೆ ನೀವು ನನ್ನವರಿದ್ದೀರಿ. ಬಾಬಾ ಎಂದಿಗೂ ಕೂಡ ಕ್ಯಾರೆಕ್ಟರನ್ನು ನೋಡೋದಿಲ್ಲ. ಬಾಬಾ ಗೊತ್ತಿದೆ ಅನಾದಿ ನಾಟಕದ ಈ ಒಂದು ಸ್ಕ್ರಿಪ್ಟ್ನ ಅನುಸಾರ ಪ್ರತಿಯೊಬ್ಬ ಆತ್ಮರಿಗೆ ರೋಲ್ ಸಿಕ್ಕಿದೆ. ಆ ಸಿಕ್ಕ ಸ್ಕ್ರಿಪ್ಟ್ನ ಅನುಸಾರ ಪ್ರತಿಯೊಬ್ಬ ಆತ್ಮಗಳು ತಮ್ಮ ಪಾರ್ಟ್ ನಿಭಾಯಿಸ್ತಾ ಇದ್ದಾರಂತ ಗೊತ್ತಿದೆ. ಹೀಗಾಗಿ ಬಾಬಾ ಮಕ್ಕಳ ಪಾರ್ಟ್ ಒಳಗಿರುವ ಕಮ್ಜೋರಿಗಳನ್ನು ನೋಡದೆ ಆತ್ಮನ ಮೈಂಡ್ ಹೇಗಿದೆಯೋ ಹಾಗೇ ಮಕ್ಕಳನ್ನು ಸ್ವೀಕಾರ ಮಾಡ್ತಾರೆ. ತೋ ಐಸೆ ಆಪ್ ಭೀ ಸದಾ ಪ್ಯಾರ್ ಮೇ ಲವ್ಲೀನ್ ರಹೋ. ಯಾವ ಪ್ರೀತಿಯನ್ನು ಬಾಬಾ ಕೊಟ್ಟು ನಮ್ಮನ್ನು ತಮ್ಮವರನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದಮೇಲೆ ತಾವು ಕೂಡ ಸದಾ ಪ್ರೇಮದಲ್ಲಿ ಲವ್ಲೀನ್ ಆಗಿರಿ. ದಿಲ್ ಸೆ ಕಹೋ ಬಾಬಾ ಜೋ ಹೋ ವ ಸಬ್ ಆಪಿ ಹೋ. ಸದಾ ಹೃದಯದಿಂದ ಬಾಬಾಗ ಹೇಳ್ರಿ, ಬಾಬಾ ಏನಿದ್ದೀರಿ ಅದು ಕೇವಲ ತಾವೇ ಆಗಿದ್ದೀರಿ. ನೀವು ಏನೇ ಇದ್ದರೂ ನೀವೇ ನನ್ನವರಾಗಿದ್ದೀರಿ. ಕಭಿ ಅಸತ್ಯಕ್ಕೆ ರಾಜ್ಯಕ್ಕೆ ಪ್ರಭಾವ ಮೇನೇ ಯಾವೋ. ಎಂದಿಗೂ ಕೂಡ ಅಸತ್ಯ ರಾಜ್ಯದ ಪ್ರಭಾವದಲ್ಲಿ ಬರಬಾರ್ದು. ಅಸತ್ಯ ರಾಜ್ಯ ಅಂದರೆ ಯಾವುದರ ಸ್ಥೂಲ ಜಗತ್ತಿನ ಈ ಸ್ಥೂಲ ಒಂದು ವಸ್ತು ವೈಭವ ಸಂಬಂಧಗಳಿಗೆ ನಾವು ಮಾಲೀಕ ಅಂತ ತಿಳ್ಕೊಂಡಿದ್ದೀವಿ. ಈ ರಾಜ್ಯದ ಪ್ರಭಾವದೊಳಗೆ ಬರಬೇಡ್ರಿ. श्रेष्ठ भाग्य की लकीर खींचने का कलम बाबा ने आप बच्चों के हाथ में दी है. ಶ್ರೇಷ್ಠ ಭಾಗ್ಯವನ್ನು ಬರ್ಕೊಳ್ಳುವಂತಹ ಒಂದು ಪೆನ್ನು ಬಾಬಾ ಮಕ್ಕಳ ಕೈಗೆ ಕೊಟ್ಟಿದ್ದಾರೆ. ಆಪ್ ಜಿತನಾ ಚಾಹೆ ಉತನಾ ಭಾಗ್ಯ ಬನಾ ಸಕ್ತೆ ಹೋ. ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ತಾವು ಮಾಡ್ಕೊಳ್ಬಹುದು. 7ನೇ ಪಾಯಿಂಟ್, ಜೋ ಪ್ಯಾರಾ ಹೋತಾ ಹೇ ಉಸೆ ಯಾದ್ ಕಿಯಾ ನಹಿ ಜಾತಾ. ಯಾರು ಭಾಳ ಪ್ರಿಯವಾಗಿರ್ತಾರೆ ಅಂಥವರನ್ನು ನೆನಪು ಮಾಡ್ಕೊಳ್ಳೋದಿರೋದಿಲ್ಲ. ಉಸ್ಕಿ ಯಾದ್ ಸ್ವತಃ ಆತಿ ಹೇ. ಅಂಡರ್ಲೈನ್. ನಮಗೆ ಭಾಳ ಪ್ರಿಯ ಇರ್ತಾರೆ. ಯಾವಾಗ ಲೌಕಿಕನಲ್ಲಿ ಕೂಡ ಅದರ ಅನುಭವಿ ಇದ್ದೀವಿ ನಾವೆಲ್ಲರೂ. ನಮಗೆ ಪ್ರಿಯರಾದಂಥವ್ರು ಯಾರು ಇರ್ತಾರ ಅವ್ರ ನೆನಪು ಮಾಡ್ಕೊಳ್ಳೋದಿರೋದಿಲ್ಲ. ಸದಾ ಅವ್ರ ನೆನಪು ತಾನಾಗಿಯೇ ಬರ್ತಿರ್ತದೆ. ಹಾಗೆಯೇ ರಿಯಲ್ ಒಳಗೆ ಇಲ್ಲಿವರೆಗೆ ಇದೆಲ್ಲ ಮಾಡಿದ್ದು ನಾಟಕದಲ್ಲಿ ನನ್ನವರು ಅಂತ ನಮ್ಮ ಪ್ರಿಯರು ಅನ್ಕೋತಿದ್ವಿ, ಅದು ನಾಟಕ. ಆದರೆ ಆತ್ಮ ನಾನು, ನನ್ನ ನಿಜವಾದಂತಹ ಸಂಬಂಧಿ ನನ್ನವರು ಅಂದರೆ ಬಾಬಾ ಅಂದಮೇಲೆ ಬಾಬಾ ನೆನಪು ಸದಾ ಸ್ವತಃ ಬರಬೇಕು. ಸಿರ್ಫ್ ಪ್ಯಾರ್ ದಿಲ್ ಕಾ ಹೋ, ಸಚ್ಚಾ ಅವ್ರ ನಿಸ್ವಾರ್ಥ ಹೋ. ಆದರೆ ಪ್ರೇಮ್ ಹೇಗಿರಬೇಕು? ಕೇವಲ ಹೃದಯದ ಮತ್ತು ಸತ್ಯ ಹಾಗೂ ನಿಸ್ವಾರ್ಥ ಇರಬೇಕು. ಜಬ್ कहते हो मेरा बाबा प्यारा बाबा तो प्यारे को कभी भूल नहीं सकते.
ಯಾವಾಗ ಹೇಳ್ತೀರಿ ನನ್ನ ಬಾಬಾ, ಪ್ರಿಯ ಬಾಬಾ ಅಂತ? ಪ್ರಿಯರಾಗಿರುವಂಥವ್ರನ್ನೆಂದಾದರೂ ಮರಿಲಿಕ್ಕೆ ಸಾಧ್ಯ ಏನು? ನಿಸ್ವಾರ್ಥ ಪ್ಯಾರ್ ಸಿವಾಯೇ ಬಾಬಾ ಕೆ ಕಿಸಿ ಆತ್ಮ ಸೆ ಮಿಲ್ ನಹಿ ಸಕ್ತಾ. ನಿಸ್ವಾರ್ಥ ಪ್ರೇಮ್ ಏನಿದೆ, ಅನ್ಕಂಡೀಷ್ನಲ್ ಲವ್, ಕೇವಲ ಒಬ್ಬ ಭಗವಂತ ಬಿಟ್ಟರೆ ನಮಗೆ ಯಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಇಸ್ಲಿಯೇ ಕಭಿ ಮತ್ಲಬ್ ಸೆ ಯಾದ್ ನಹಿ ಕರೋ, ನಿಸ್ವಾರ್ಥ ಪ್ಯಾರ್ ಸೆ ಲವ್ಲೀನ್ ರಹೋ. ಅದಕ್ಕಾಗಿ ಏನಾದರೂ ಒಂದು ಇಚ್ಛಾ ಇಟ್ಕೊಂಡು ನೆನಪು ಮಾಡಬೇಡ್ರಿ, ಏನಾದರೂ ಒಂದು ಬಯಸಿ ನೆನಪು ಮಾಡಬೇಡ್ರಿ. ನಿಸ್ವಾರ್ಥವಾದ ಪ್ರೀತಿಯಲ್ಲಿ ಲವಲೀನರಾಗಿಬಿಡಿ. सेवा में स्वयं की चढ़ती कला में सफलता का मुख्य आधार है एक बाबा से अटूट प्यार. ಸೇವೆಯಲ್ಲಿ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರ ಆಗಿದೆ ಒಬ್ಬ ತಂದೆ ಜೊತೆಗೆ ಮುರಿಯಲಾರದಂತಹ ಪ್ರೇಮ. ಸ್ವಯಂನ ಸೇವೆಯಲ್ಲಿ ಸ್ವಯಂನ ಏರುವ ಕಲೆ ಅಂದರೆ ಕೇವಲ ಸ್ಟೂಡೆಂಟ್ಗಳ ಹೆಚ್ಚಿಗೆ ಆಗೋದು, ಬಾಬನ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗೋದು, ಸೇವಾ ಕೇಂದ್ರಗಳ ಬೆಳವಣಿಗೆ ಆಗೋದು ಅಲ್ಲ. ಬಾಬಾ ಹೇಳೋದು, ಬಾಬನ್ ಮಕ್ಕಳ ಆತ್ಮಿಕ ಸ್ಥಿತಿಯ ಸ್ತರ ದಿನದಿಂದ ದಿನಕ್ಕೆ ಹೆಚ್ಚಾಗೋದು ಅಂತ. ಸೋಲ್ ಕಾನ್ಷಿಯಸ್ ಲೆವೆಲ್ ದಿನದಿಂದ ದಿನಕ್ಕೆ ಹೈಯೆಸ್ಟ್ ಪ್ರಾಪ್ತ ಮಾಡ್ಕೊಳ್ಳೋದು. ಇದಕ್ಕೆ ಬಾಬಾ ಹೇಳ್ತಾರ ಸಫಲತೆಗೆ ಮುಖ್ಯ ಆಧಾರನೇ ಒಬ್ಬ ತಂದೆ ಜೊತೆಗೆ ಮುರಿಯಲಾರದಂತಹ ಪ್ರೀತಿ. ಬಾಬಾಕ್ಕೆ ಸಿವಾಯೇ ಅವ್ರು ಕುಚ್ ದಿಖಾಯಿ ನ ದೇ, ಬಾಬಾ ಬಿಟ್ಟರೆ ಬೇರೆ ಏನೂ ಕಾಣಬಾರ್ದು ಅಂತ. ಏನೂ ಸತ್ಯ ಇಲ್ಲವೇ ಇಲ್ಲ ಅಂದಮೇಲೆ ಸತ್ಯ ಅಂತ ಅನಿಸಬಾರ್ದು ಅಂತಾರೆ ಬಾಬಾ. ಜಬ್ ಕೇತೆ ಹೋ ತೋ ಸಂಕಲ್ಪ ಮೇ ಬಿ ಬಾಬಾ, ಬೋಲ್ ಮೇ ಬಿ ಬಾಬಾ, कर्म में भी बाबा का साथ. ऐसी लवलीन स्थिति में रहकर एक शब्द भी बोलेंगे तो वह स्नेह के बोल दूसरी आत्मा को भी स्नेह में बांध देगी. ಅಂಡರ್ಲೈನ್. ಒಂದು ವೇಳೆ ಬಾಬಾ ಹೇಳ್ತಾರ, ನೀವು ಸಂಕಲ್ಪದಲ್ಲೂ ಬಾಬಾನೇ, ಮಾತಿನಲ್ಲೂ ಬಾಬಾ, ಕರ್ಮದಲ್ಲಿ ಬಾಬನ ಜೊತೆ ಮಾಡಿಕೊಂಡು ಈ ರೀತಿ ಲವಲೀನ ಸ್ಥಿತಿಯಲ್ಲಿ ಇದ್ಬಿಟ್ರಿ ಅಂದರೆ, ಆ ಸ್ಥಿತಿಯಲ್ಲಿ ಇದ್ದುಕೊಂಡು ಒಂದು ಶಬ್ದನೂ ನೀವು ಇನ್ನೊಬ್ಬರಿಗೆ ಹೇಳಿಬಿಟ್ರೆ ಆ ಸ್ನೇಹದ ಮಾತು ಅನ್ಯರ ಆತ್ಮರ ಸ್ನೇಹದಲ್ಲಿ ಬಂಧಿಸಿಬಿಡ್ತದೆ. ಐಸಿ ಲವಲೀನ್ ಆತ್ಮ ಏಕ್ ಬಾಬಾ ಶಬ್ದ ಹಿ ಜಾದೂ ಮಂತ್ರ ಕಾ ಕಾಮ್ ಕರೇಗಾ. ಈ ರೀತಿ ಒಂದೊಂದು ಲವಲೀನ ಬಾಬಾ, ಈ ರೀತಿ ಲವಲೀನ ಆತ್ಮಗಳು ಒಂದೊಂದು ಬಾಬಾರ ಶಬ್ದಗಳಿಂದ ಜಾದೂ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಬಾಬಾನ ಒಂದೊಂದು ಶಬ್ದ ನೀವು ಮಕ್ಕಳ ಬಾಯಿಯಿಂದ ಬಂದರೆ ಅದು ಜಾದುವಿನ ಕೆಲಸ ಮಾಡ್ತದೆ. 9ನೇ ಪಾಯಿಂಟ್, ಕೋಯಿ ಭಿ ಕಾರ್ಯಕರ್ತೆ ಬಾಬಾ ಕಿ ಯಾದ್ ಮೇ ಲವಲೀನ್ ರಹೋ. ಯಾವುದೇ ಕಾರ್ಯ ಮಾಡ್ತಿದ್ರು ಕೂಡ ಬಾಬಾರ್ ನೆನಪಲ್ಲಿ ಲವಲೀನ್ ಆಗಿರಿ. किसी भी बात के विस्तार में न जाकर विस्तार को बिंदी लगाए, बिंदी में समा दो, ಬಿಂದಿ ಬಂಜಾವ್. ಬಾಬಾ ಹೇಳ್ತಾರೆ, ಯಾವುದೇ ಕಾರ್ಯದಲ್ಲಿ ಬಾಬನ ನೆನಪೊಳಗ ಲವ್ಲೀನಾಗಿರಿ, ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗಬೇಡ್ರಿ ಅಂತಾರೆ ಬಾಬಾ. ಅಂದರೆ ಸ್ಟೋರಿ ಒಳಗೆ ಹೋಗಬೇಡ್ರಿ. ಯಾಕೆ ಒಂದಿನ ಈ ಸ್ಟೋರಿ ಖತಮಾಗಿ ಹೋಗ್ತದ. ನಾವು ಏನು ಹೆಸರು ತೊಗೊಂಡಿದ್ದೀವಿ, ಏನು ಕಾರ್ಯ ಮಾಡಿದ್ದೀವಿ, ಇಲ್ಲಿವರೆಗೆ ಒಂದು ಮಾನ್ಯತೆ ಇತ್ತು, ನಾವು ಹೋದರೂ ಹೆಸರು ಉಳಿಬೇಕು ಅಂತ. ಡ್ರಾಮಾನೇ ಖತಮ್ ಆದಮೇಲೆ ಈ ಡ್ರಾಮಾದಲ್ಲಿ ಹೆಸರು ಉಳಿಯೋದಿಲ್ಲ, ಸ್ಟೋರಿನೂ ಉಳಿಯೋದಿಲ್ಲ, ಎಲ್ಲವೂ ಸಮಾಪ್ತ ಆಗ್ತದೆ. ಅಂದ ಮೇಲೆ ಯಾವ ಮಾತಿನ ಸ್ಟೋರಿಗಳ ತಿಳ್ಕೊಳ್ಳುವಂಥ ಒಂದು ಇಂಟ್ರೆಸ್ಟ್ ಒಳಗೆ ಹೋಗಬೇಡ್ರಿ ಅಂತಾರೆ ಬಾಬಾ. विस्तार को बिंदी लगाए, बिंदी में समा दो, बिंदी बन जाओ, बिंदी लगा दो तो सारा विस्तार, सारी जाल सेಕೆಂಡ್ में समा जाएगी. ಅಂಡರ್ಲೈನ್. ಬಾಬಾ ಅಂತಾರ, ಎಲ್ಲರೊಳಗೂ ಬಿಂದು ನೋಡ್ರಿ, ತಮ್ಮನ್ನು ಬಿಂದು ಅಂತ ತಿಳ್ಕೊಡ್ರಿ, ಡ್ರಾಮಾಗೆ ಸದಾ ಬಿಂದು ಹಾಕ್ತಾ ಇರ್ರಿ. ಏನೆಲ್ಲ ನಡೀತಾ ಇದೆ, ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ, ಡ್ರಾಮಾದಲ್ಲಿ ನಡೀತಾ ಇದೆ, ನಾನಂತೂ ಸಂಪೂರ್ಣ ಸತ್ಯ, ಅಟಲ್ ಅವಿನಾಶಿ ಆತ್ಮ ಇದೇನನ್ನುವಂತಹ ಸತ್ಯದಲ್ಲಿ ಸ್ಥಿತ ಆಗಿ ಎಲ್ಲದಕ್ಕೂ ಬಿಂದು ಹಾಕಿಬಿಡ್ರಿ, ಬಿಂದುವಿನ ಸಾರದಲ್ಲಿ ಬಂದುಬಿಡ್ರಿ ಅಂತಾರೆ ಬಾಬಾ. ತೋ ಸಾರಾ ವಿಸ್ತಾರ ಸಾರಿ ಜಾಲ್ ಸೆಕೆಂಡ್ ಮೇ ಸಮ ಜಾಯೇಗಿ. ಕಿತ್ನಾ ಸುಂದರ್. ನಿಮ್ಮ ಎಲ್ಲ ಜಾಲ ಅಂದರೆ ಡ್ರಾಮಾದೊಳಗೆ ಈ ಮೈಂಡ್, ಈ ಬುದ್ಧಿ ಏನು ಸಿಕ್ಕಾಕೊಳ್ಳುವಂಥ ಜಾಲಿದೆ, ಅದರಿಂದಲೂ ಕೂಡ ನೀವು ಮುಕ್ತಾಗಿ ಹೋಗ್ತೀರಿ. ಸಮಯ ಬಚ್ ಜಾಯೇಗ. ಏಕಂದ್ರೆ ಪದೇ ಪದೇ ಬುದ್ಧಿ, ಮನಸ್ಸು, ಸಂಸ್ಕಾರ ಮಾಯೆಗೆ ವಶಭೂತ ಆಗೋದು, ದೇಹಭಾನಕ್ಕೆ ವಶಭೂತ ಆಗೋದು ಅಂದರೆ ಸಮಯ ಭಾಳ ಹೋಗ್ತದ.
मेहनत से छूट जाएंगे. ಬಿಂದಿ ಬನ್ ಬಿಂದಿ ಮೇ ಲವ್ಲೀನ್ ಹೋ ಜಾವೋ. ಮೂಲ ನಾವು ಆತ್ಮ ಇದ್ದೀವಿ, ಮೂಲ ನಾವು ನಿರಾಕಾರ ಇದ್ದೀವಿ. ನಾವು ದೇಹಭಾನದಿಂದ ಮುಕ್ತ ನಿರಾಕಾರ ಸ್ಥಿತಿಯಲ್ಲಿ ಬಂದು ಬಿಂದುವಿನಲ್ಲಿ ಸ್ಥಿತ ಆಗಬೇಕು ಅಂತಾರೆ ಬಾಬಾ. 10ನೇ ಪಾಯಿಂಟ್, ಲವ್ಲೀನ್ ಸ್ಥಿತಿ ವಾಲಿ ಸಮಾನ್ ಆತ್ಮಾಯೇ ಸದಾ ಕೆ ಯೋಗಿ ಹೇ. ಲವ್ಲೀನ ಸ್ಥಿತಿ ಉಳ್ಳಂತಹ ಪರಮಾತ್ಮನ ಸಮಾನ ಆತ್ಮರು ಸದಾ ಯೋಗಿ ಇದ್ದಾರೆ. ಪರಮಾತ್ಮನ ಸಮಾನ ಅಂದರೆ ಯಾರು ನಿರಾಕಾರಿ ಸ್ಥಿತಿಯನ್ನು ಮುಟ್ಟಿದ್ದಾರೆ, ಅಂದರೆ ನಿರಾಕಾರನ ಸತ್ಯದಲ್ಲಿ ಸ್ಥಿತ ಆಗಿದ್ದಾರೆ, ಅಂತಹ ಮಕ್ಕಳು ಬಾಬಾ ಹೇಳ್ತಾರೆ ಭಗವಂತನಿಗೆ ಸಮಾನ. ಯಾಕೆ ಬಾಬಾ ನಿರಾಕಾರ ಅಂದಮೇಲೆ ಸಮಾನ ಮಕ್ಕಳು ಕೂಡ ನಿರಾಕಾರ ಸ್ಥಿತಿಯಲ್ಲಿ ಇರ್ತಾರೆ, ಅವರೇ ಯೋಗಿಗಳು. ಯೋಗ ಲಗಾನೆ ವಾಲೆ ನಹಿ ಲೇಕಿನ್ ಹೇ ಹಿ ಲವ್ಲೀನ್. ಯೋಗ ಹಚ್ಚೋರು ಯೋಗ ಮಾಡೋರಲ್ಲ. ಭಾಳ ಜನ ಇನ್ನೊಬ್ಬರನ್ನು ನೋಡ್ತಾ ಇರ್ತಾರೆ, ಜಡ್ಜ್ ಮಾಡ್ತಾ ಇರ್ತಾರೆ. ಇವ್ರು ಎಷ್ಟು ಯೋಗ ಮಾಡ್ತಿರ್ಬೋದು, ಎಷ್ಟು ಕುತ್ಕೊಂಡು ಎಷ್ಟು ಗಂಟೆವರೆಗೆ ಇವ್ರು ಯೋಗ ಮಾಡ್ತಾರೆ ನೋಡಬೇಕು ಅಂತ. ಆದರೆ ಹಾಗಿಲ್ಲ, ಅದು ಕ್ಯಾರೆಕ್ಟರ್ ಒಳಗಿರ್ಬೋದು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು. ಆದರೆ ಆತ್ಮನ ಮೈಂಡ್ ಈ ರೀತಿ ಪರಮಾತ್ಮನ ಪ್ರೇಮದಲ್ಲಿ ಲವ್ಲೀನ ಸ್ಥಿತಿ ಅನುಭವ ಮಾಡ್ತದೆ. ಅವರು ಯೋಗ ಹಚ್ಚಬೇಕಾಗಿಲ್ಲ, ಅವರು ಲವ್ಲೀನ ಸ್ಥಿತಿ ಉಳ್ಳವರು ಇರ್ತಾರೆ. ಅಲಗ್ ನಹಿ ಹೇ ತೋ ಯಾದ್ ಕ್ಯಾ ಕರೆಂಗೆ. ಇರುವುದೇ ಬಾಬನ ಜೊತೆ ಕಂಬೈಂಡ್. ಆತ್ಮ ಅನ್ನೋ ಸ್ವರೂಪದಲ್ಲಿ ನನ್ನ ಜೊತೆಯಲ್ಲಿ ಬಾಬಾ ಕಂಬೈಂಡ್ ಅದಾರ. ಇಲ್ಲ, ಬಾಬಾ ಇದ್ದಲ್ಲಿ ನಾನು ಕಂಬೈಂಡ್ ಇದ್ದೀನಿ, ನಾ ಆತ್ಮ ಕಂಬೈಂಡ್ ಇದ್ದೀನಿ. ಕಂಬೈಂಡೇ ಇರುವಾಗ ಅಗಲೂ ಮಾತೇನಿದೆ, ಅಗಲೂದೇ ಇಲ್ಲ ಅಂದಮೇಲೆ ಕೂಡುವ ಮಾತೇನಿದೆ ಅಥವಾ ನೆನಪು ಮಾಡುವ ಮಾತೇನಿದೆ. ಸ್ವತಃ ಯಾದ್ ಹೇ ಹಿನಾ, ಸದಾ ನೆನಪು ಇದ್ದೇ ಇದೆಯಲ್ಲ. ಬಾಬಾ ಜೊತೆ ಕನೆಕ್ಷನ್ ಕಂಟಿನ್ಯೂಸ್ಲಿ ಇದೆ, ಬೇಹದ್ ಕನೆಕ್ಷನ್. ಜहाँ ಸಾಥ್ ಹೋತಾ ಹೇ ತೋ ಯಾದ್ ಸ್ವತಃ ರೇತಿ ಹೇ. ಎಲ್ಲಿ ಜೊತೆ ಇರ್ತಾರೆ ಅವರು ನೆನಪು ಸ್ವತಃ ಇರ್ತದ. तो समान आत्माओं की स्टेज साथ रहने की है. ಅಂಡರ್ಲೈನ್, ಸಮಾನ ಆತ್ಮ ಅಂದರೆ ನಿರಾಕಾರ ಪರಮಾತ್ಮ ತಂದೆಯ ಒಂದು ನಿರಾಕಾರ ಸ್ವರೂಪದಲ್ಲಿ ಯಾರು ಸ್ಥಿತ ಆಗ್ತಾರೆ, ಬಾಬಾ ನಿರಾಕಾರ, ಸಮಾನ ಆತ್ಮರು ಕೂಡ ನಿರಾಕಾರ ಸ್ಥಿತಿ ಅನುಭವ ಮಾಡ್ತಾರೆ. ಅದಕ್ಕಾಗಿ ಸಮಾನ ಆತ್ಮರ ಸ್ಥಿತಿ ಏನಿರ್ತದಂದರೆ ಜೊತೆ ಇರೋದು, ಬಾಬನ ಜೊತೆ ಇರೋದು ಸದಾ. ಕೇವಲ ಬುದ್ಧಿಯಿಂದ ಮನಸ್ಸಿನಿಂದಲ್ಲ, ಮನಸ್ಸು ಬುದ್ಧಿಯನ್ನು ಸಹ ಬಾಬಾಗೆ ಅರ್ಪಿತ ಮಾಡಿ ಕಾನ್ಷಿಯಸ್ ಲೆವೆಲ್ನಲ್ಲಿ ಸದಾ ತಂದೆಯ ಜೊತೆಯಲ್ಲಿ ಇರೋದು ಅಂತ ಹೇಳ್ತಾರೆ ಬಾಬಾ. 11ನೇ ಪಾಯಿಂಟ್, ಜಬ್ ಮನ್ ಹಿ ಬಾಬಾ ಕಾ ಹೇ ತೋ ಫಿರ್ ಮನ್ ಕೇಸೆ ಲಗಾಯೇ. ಅಂಡರ್ಲೈನ್, ಮನಸ್ಸೇ ಬಾಬಂದಿದೆ ಅಂದಮೇಲೆ ಮನಸ್ಸು ಹೇಗೆ ಜೋಡಿಸೋದು. ಎಷ್ಟು ಪ್ರಿಯವಾದ ಮಹಾವಾಕ್ಯ. ಮನಸ್ಸು ಅರ್ಥಾತ್ ಆತ್ಮನ ಮೈಂಡಲ್ಲಿ ನಡೆಯುವ ಪ್ರತಿಯೊಂದು ವಿಚಾರ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೆಯೋದ್ರಿಂದ ಬಾಬಾ ಹೇಳ್ತಾರ, ಮನಸ್ಸೇ ಬಾಬಂದಂದಮೇಲೆ, ಮನಸ್ಸನ್ನು ಬಾಬಾಗೆ ಅರ್ಪಿತ ಆದಮೇಲೆ ಅಲ್ಲಿ ಮನಸ್ಸು ಬಾಬನ ಜೊತೆಗೆ ಜೋಡಿಸುವಂಥದ್ದೇನಿದೆ, ಜೋಡಿಸ್ಲಿಕ್ಕೆ ಉಳಿತದೇನು? ಎಲ್ಲ ಹೋದ್ಮೇಲೆ ಮನಸ್ಸು ಇಲ್ಲಿ ಇರುವಂಥ ವಸ್ತುಗಳು ಸಂಬಂಧಗಳು ಮನಸ್ಸಹಿತ ಹೋದ್ಮೇಲೆ ಉಳಿತದೇನು? ಕೇವಲ್ ನಿರಾಕಾರ ಆತ್ಮನಿಗೆ ನಿರಾಕಾರಿ ಬಾಬನ್ ಸಂಗ. ತೋ ಪ್ಯಾರ್ ಕೇಸೆ ಕರೆ. ಮನಸ್ಸೇ ಮನಸ್ಸು ಹಚ್ಚೋದೇ ಇಲ್ಲ ಅಂದಮೇಲೆ ಪ್ರೀತಿ ಹೇಗೆ ಮಾಡೋದು? ಪ್ರಶ್ನೆ ಹಿ ನೈ ಉಠ್ ಸಕ್ತಾ, ಕ್ಯೂಂಕಿ ಸದಾ ಲವ್ಲೀನ್ रहते हैं ना. ಹೆಂಗೆ ಪ್ರೀತಿ ಹೆಂಗೆ ಬಾಬನ್ ನೆನಪು ಮಾಡಬೇಕು, ಈ ಮನಸ್ಸು ಬಾಬನ ಜೊತೆ ಹೆಂಗೆ ಜೋಡಿಸ್ಬೇಕನ್ನೋದು ಮಾತನೇ ಇಲ್ಲ. ಯಾಕೆಂದರೆ ರಾಜಯೋಗ ಅಂದರೆ ಮನಸ್ಸನ್ನು ಶಾಂತ ಮಾಡ್ಕೊಳ್ಳೋ ಯೋಗ ಅಲ್ಲ, ಮನಸ್ಸು ಜೋಡಿಸುವಂಥ ಯೋಗ ಅಲ್ಲ, ಮನಸ್ಸನ್ನು ಭಗವಂತನಿಗೆ ಅರ್ಪಿತ ಮಾಡುವಂತಹ ಯೋಗ. ಅದಕ್ಕಾಗಿ ಮನಸ್ಸು ಅರ್ಪಣೆ ಮಾಡಿದ ಮೇಲೆ ಈ ಮನಸ್ಸು ಜೋಡಿಸೋದೆಲ್ಲಿ ಬಂತು? ಮನಸ್ಸೇ ಬಾಬಾಗೆ ಅರ್ಪಿತ ಮಾಡಿದ ಮೇಲೆ ಆತ್ಮ ಪರಮಾತ್ಮನಲ್ಲಿ ಸದಾ ಲವ್ಲೀನ್. ಪ್ಯಾರ್ ಸ್ವರೂಪ ಮಾಸ್ಟರ್ ಪ್ಯಾರ್ಗೆ ಸಾಗರ್ ಬನ್ ಗಯೇ. ಪ್ರೀತಿಯ ಸ್ವರೂಪ ಮಾಸ್ಟರ್ ಪ್ರೀತಿಯ ಸಾಗರ ಆಗಿಬಿಡ್ತೀರಿ. ತೋ ಪ್ಯಾರ್ ಕರ್ನಾ ನಹಿ ಪಡ್ತಾ, ಪ್ಯಾರ್ ಕಾ ಸ್ವರೂಪ್ ಹೋ ಗಯೇ. ಪ್ರೀತಿ ಮಾಡೋದಿರೋದಿಲ್ಲ, ಪ್ರೀತಿಯ ಸ್ವರೂಪರಾಗಿಬಿಡೋದು ಅಂತಾರೆ ಬಾಬಾ. जितना जितना ज्ञान सूर्य की किरणें व प्रकाश बढ़ता है उतना ही ज़्यादा प्यार की लहरें उछलती है. ಎಷ್ಟೆಷ್ಟು ಜ್ಞಾನ ಸೂರ್ಯನ ಕಿರಣಗಳು ಪ್ರಕಾಶ ತಮ್ಮ ಮೂಲಕ ಹೆಚ್ಚಾಗ್ತದೋ, ತಮ್ಮ ಆತ್ಮಿಕ ಸ್ಥಿತಿಯ ಲೆವೆಲ್ನಲ್ಲಿ
ಹೆಚ್ಚಿಗೆ ಆಗ್ತದೋ ಆಗ ಪ್ರಕಾಶ ಕಿರಣಗಳು ಹೆಚ್ಚಾಗ್ತದ. ಅದು ಎಷ್ಟು ಹೆಚ್ಚಾಗ್ತದೋ ಅಷ್ಟು ಪ್ರೀತಿಯ ತರಂಗಗಳು ಕೂಡ ಉಕ್ಕಿ ಉಕ್ಕಿ ಹರಿತದಂತ ಹೇಳ್ತಾರೆ ಬಾಬಾ. ಅಂದರೆ ಈ ಪೃಥ್ವಿಯ ಸರ್ವ ಆತ್ಮರಿಗೆ ನಿಮ್ಮ ಪವಿತ್ರ ಪ್ರೇಮದ ತರಂಗಗಳು ತಲುಪಲಿಕ್ಕೆ ಶುರುವಾಗ್ತದೆ. 12ನೇ ಪಾಯಿಂಟ್, परमात्मा प्यार इस श्रेष्ठ ब्राह्मण जन्म का आधार है. ಪರಮಾತ್ಮನ ಪ್ರೀತಿಯು ಈ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. कहते भी है ना, प्यार है तो जहान है जान है. ಲೌಕಿಕದಲ್ಲಿ ಹೇಳ್ತಾರೆ, ಪ್ರೀತದ ಅಂದ್ರೆ ಈ ಜಗತ್ತಿದ್ದಂಗೆ, ಪ್ರೀತದ ಅಂದ್ರೆ ಜೀವ ಇದ್ದಂಗೆ. ಪ್ರೀತಿನೇ ಇಲ್ಲ ಅಂದಮೇಲೆ ಈ ಜೀವಕ್ಕೂ ಬೆಲೆ ಇಲ್ಲ, ಪ್ರೀತಿನೇ ಇಲ್ಲ ಅಂದಮೇಲೆ ಜಗತ್ತಿಗೂ ಬೆಲೆ ಇಲ್ಲ. ಪ್ಯಾರ್ ನಹಿ ತೋ ಬೇಜಾನ್ ಬೇಜಹಾನ್ ಹೇನಾ. ಪ್ರೀತಿನೇ ಇಲ್ಲ ಅಂದ್ರೆ ಜಗತ್ತೇ ಇರಲಾರ್ದಂಗೆ, ಜೀವನವೇ ಇರಲಾರ್ದಂಗೆ. ಯಾವ ಪ್ರೇಮ? ಅದು ಹತ್ತಿನ ದೇಹದಾರಿಯ ಪ್ರೇಮ ಅಲ್ಲ, ಭಗವಂತನ ಪ್ರೇಮ ಇಲ್ಲ ಅಂದರೆ ಆ ಪ್ರೇಮ ಇಲ್ಲದ ಜೀವನನೇ ಅಲ್ಲ. ಆ ಪ್ರೇಮ ಪ್ರಾಪ್ತ ಆಗಲಾರ್ದಂಥ ಆ ಜೀವನಕ್ಕೇನು ಜಗತ್ತು ಸಿಕ್ಕಿದೆ, ಈ ಜಗತ್ತಿದ್ದೂ ಕೂಡ ಇರಲಾರ್ದಂಗೆ ಅಂತಾರೆ ಬಾಬಾ. ಪ್ಯಾರ್ ಮಿಲಾ ಅರ್ಥಾತ್ ಜಹಾನ್ ಮಿಲಾ. ಭಗವಂತನ ಪ್ರೇಮ ಸಿಗೋದು ಅಂತಂದರೆ ಜಗತ್ತು ಸಿಗೋದು. दुनिया एक बूंद की प्यासी है, आप बच्चों का यह प्रभु प्यार ಪ್ರಾಪರ್ಟಿ ಹೇ. ಬಾಬಾ ಹೇಳ್ತಾರೆ ಸುಂದರ ಮಾತು. ಜಗತ್ತಿನಲ್ಲಿ ಆತ್ಮರ ಮನಸ್ಸು ಪ್ರೀತಿಗಾಗಿ ಹಂಬಲಿಸ್ತದೆ. ಅವರು 1 ಸೆಕೆಂಡಿನ ಸತ್ಯ ಪ್ರೀತಿ ಸಿಗಬೇಕು ಅಂತ ಬಯಸ್ತಿದ್ದಾರೆ. ಆದರೆ ಇಲ್ಲಿ ಪ್ರಭುವಿನ ಪ್ರೀತಿ ನಿಮ್ಮ ಆಸ್ತಿಯಾಗಿದೆ. ಇಸಿ ಪ್ರಭು ಪ್ಯಾರ್ ಸೇ ಫಲ್ತೆ ಹೋ. ಬಾಬಾ ಅಂತಾರೆ ಈ ಪ್ರಭುವಿನ ಪ್ರೀತಿಯಲ್ಲಿ ಪಾಲನೆಯನ್ನು ಪಡಿತಾ ಇದ್ದೀರಿ, ಅರ್ಥಾತ್ ಬ್ರಾಹ್ಮಣ ಜೀವನ್ ಮೇ ಆಗೆ ಬಡ್ತೆ ಹೋ ತೋ ಸದಾ ಪ್ಯಾರ್ ಕೆ ಸಾಗರ್ ಮೇ ಲವಲೀನ್ ರಹೋ. ಪ್ರಭುವಿನ ಪ್ರೀತಿಯಲ್ಲಿ ಪಾಲನೆ ಪಡೆಯೋದು ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯೋದು, ಸೋಲ್ ಕಾನ್ಷಿಯಸ್ಸನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು. ಅಂದಮೇಲೆ ಸದಾ ಪ್ರೇಮದಲ್ಲಿ ಲವಲೀನ್ ಆಗಿರಿ. 13ನೇ ಪಾಯಿಂಟ್, कर्म में वाणी में संपर्क और संबंध में लव और स्मृति व स्थिति में लवलीन रहना है. ಕರ್ಮ, ಮಾತು, ಸಂಪರ್ಕ, ಸಂಬಂಧದಲ್ಲಿ ಪ್ರೀತಿ ಹಾಗೂ ಸ್ಮೃತಿ ವ ಸ್ಥಿತಿ ಮೇ ಲವಲೀನ್ ರೆಹನಾ ಹೇ. ಅಂಡರ್ಲೈನ್. ಪ್ರೀತಿ ಅಂದರೂ ಒಂದೇ, ಸ್ಮೃತಿ ಪರಮಾತ್ಮನ ಅಥವಾ ಆತ್ಮನ ಸತ್ಯ ಸ್ಮೃತಿಯಲ್ಲಿ ಸತೋ ಗುಣಗಳು ಸಮಾವೇಶಿವೆ. ಬಾಬಾ ಹೇಳ್ತಾರ ಲವ್ ಇರ್ಬೋದು, ಅದು ಸ್ಮೃತಿಯೇ ಇರ್ಬೋದು ಅಥವಾ ಸ್ಥಿತಿಯೇ ಇರ್ಬೋದು, ಇದರಲ್ಲಿ ಲವಲೀನ್ ಆಗಿರಿ. जो जितना लवली होगा वह उतना ही लवलीन रह सकता है. ಯಾರೆಷ್ಟು ಪ್ರಿಯ ಆಗಿರ್ತಾರೆ ಅವ್ರ ಪ್ರೀತಿಯಲ್ಲಿ ಮುಳುಗಿರ್ತಾರೆ. इस लवलीन स्थिति को मनुष्यात्माओं ने लीन शब्द को पकड़ लिया. ಭಗವಂತನ ಪ್ರೇಮದಲ್ಲಿ ಆತ್ಮ ಲವಲೀನ್ ಆಗಿರುವಂತಹ ಒಂದು ಅವಸ್ಥೆಯ ವರ್ಣನೆಯನ್ನು ಲೀನ್ ಶಬ್ದ ತಗೊಂಡ್ರು. आप बच्चे बाबा के लव में लवलीन रहेंगे तो औरों को भी सहज आप समान व बाप समान बना सकेंगे. अंडरलाइन. ತಾವು ಮಕ್ಕಳು ತಂದೆಯ ಪ್ರೇಮದಲ್ಲಿ ಲವಲೀನ್ ಆಗಿದ್ದಾಗ ನೀವು ಅನ್ಯರನ್ನು ನಿಮ್ಮ ಸಮಾನ ಅಥವಾ ತಂದೆಯ ಸಮಾನ ಮಾಡ್ತೀರಿ. ಯಾಕಂದರೆ ಲವಲೀನ ಮಕ್ಕಳು ಆತ್ಮ ಬಾಪ್ ಸಮಾನ ಆಗಿರೋದ್ರಿಂದ ನೀವು ನಿಮ್ಮ ಸಮಾನ ಮಾಡಿದರೂ ಅಷ್ಟೇ, ಬಾಪ್ ಸಮಾನ ಮಾಡಿದರೂ ಕೂಡ ಅಷ್ಟೇ ಆಗ್ತದೆ. ಅಂದರೆ ನಿರಾಕಾರ ಉನ್ನತ ಅವಸ್ಥಾ ಸ್ಥಿತಿ, ಪರಮಾನಂದದ ಸ್ಥಿತಿ. 14ನೇ ಪಾಯಿಂಟ್, मास्टर नॉलेजफुल, मास्टर सर्वशक्तिवान की स्टेज पर स्थित रहकर भिन्न भिन्न प्रकार की क्यू से निकल बाबा के साथ सदा मिलन मनाने की लगन में अपने समय को लगाओ और लवलीन स्थिति में रहो तो सब बातें सहज समाप्त हो जाएगी. ಮಾಸ್ಟರ್ ನಾಲೆಜ್ಫುಲ್ ಅಂದರೆ ಜ್ಞಾನದ ಸತ್ಯ ಸ್ವರೂಪದಲ್ಲಿ, ಮೇನ್ ಸತ್ಯ ಸ್ವರೂಪ ಅಂದರೆ ನಾನು ಯಾರು, ನಿರಾಕಾರ ನನ್ನ ಮೂಲ ಸ್ವರೂಪ, ನನ್ನ ಆತ್ಮಿಕ ಸ್ವರೂಪ ಏನಿದೆ ಆ ಮಾಸ್ಟರ್ ನಾಲೆಜ್ಫುಲ್ ಸ್ವರೂಪ ಅಥವಾ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗಿ ಭಿನ್ನ ಭಿನ್ನ ಪ್ರಕಾರದ ಎಲ್ಲ ಕ್ಯೂಗಳಿಂದ ಹೊರಗೆ ಬಂದು ಯಾಕೆ, ಏನು, ಹೇಗೆ ಇವೆಲ್ಲ ಪ್ರಶ್ನೆಗಳಿಂದ ಮುಕ್ತಾಗಿ ಬಾಬನ ಜೊತೆ ಸದಾ ಮಂಗಲ ಮಿಲನದ ಅನುಭವದಲ್ಲಿ ಮಗನಾಗ್ರಿ ಅಂತಾರೆ ಬಾಬಾ. ತಾವು ತಮ್ಮ ಸಮಯವನ್ನು ತೊಡಗಿಸ್ರಿ, ಲವಲೀನ ಸ್ಥಿತಿಯಲ್ಲಿರಿ, ಆಗ ಎಲ್ಲ ಮಾತುಗಳು ಸಹಜ ಸಮಾಪ್ತಾಗಿ ಹೋಗ್ತವೆ. फिर आपके सामने आपकी प्रजा और ಭಕ್ತೋಂ ಕಿ ಕ್ಯೂ ಲಗೇಗಿ. ಯಾವಾಗ ನೀವು ಎಲ್ಲ ಪ್ರಶ್ನೆಗಳಿಂದ ಮುಕ್ತಾಗಿ
ಪರಮಾತ್ಮನ ಪ್ರೇಮದಲ್ಲಿ ಒಂದು ಲವಲೀನ ಆಗ್ತೀರಿ, ಆಗೆಲ್ಲ ಮಾತು ದೂರ ಆಗ್ತವ. ಅಂದರೆ ಕ್ಯಾರೆಕ್ಟರ್ ಒಳಗಿರುವ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಆಗ ಬಾಬಾ ಹೇಳ್ತಾರೆ, ನಿಮ್ಮ ಎದುರುಗಡೆಗೆ ಪ್ರಜೆಗಳದು ಮತ್ತು ಭಕ್ತರದು ಕ್ಯೂ ಹತ್ತುತ್ತದೆ. 15ನೇ ಪಾಯಿಂಟ್, ಆಪ್ ಗೋಪ್ ಗೋಪಿಯೋಂಕೆ ಚರಿತ್ರ ಗಾಯ ಹುಯೇ ಹೇ. ತಾವೆಲ್ಲ ಗೋಪ ಗೋಪಿಕೆಯರ ಅಂದರೆ ಆತ್ಮಾರೂಪಿ ಮಕ್ಕಳ ಚರಿತ್ರೆ ಗಾಯನ ಮಾಡಲ್ಪಟ್ಟಿದೆ. ಬಾಬಾ ಸೇ ಸರ್ವ ಸಂಬಂಧೋं का ಸುಖ ಲೇನಾ और मगन रहना ಅಥವಾ ಸರ್ವ ಸಂಬಂಧೋं के लव में ಲವಲೀನ್ रहना. ಬಾಬಾ ಹೇಳ್ತಾರೆ, ಬಾಬಾರವರಿಂದ ಸರ್ವ ಸಂಬಂಧಗಳ ಸುಖ ಪಡಿಬೇಕು ಅಂದರೆ, ಮಗ್ನರಾಗಿರಬೇಕು ಅಂದರೆ, ಸರ್ವ ಸಂಬಂಧಗಳ ಅಲ್ಲಿ ಲವಲೀನರಾಗಿರಬೇಕು ಅಂತಾರೆ ಬಾಬಾ. जब कोई अति स्नेह से मिलते हैं तो उस समय स्नेह के मिलन के यही शब्द होते हैं ना कि एक दूसरे में समा गए. ಈಗ ಬಹಳ ಸ್ನೇಹದಿಂದ ಭೇಟಿ ಆಗ್ತಾರೆ. ಅಂದರೆ ಭಾಳ ದೂರ ಇರುವಂಥವ್ರು ಸ್ನೇಹದಿಂದ ಭೇಟಿ ಆದ್ರಂದ್ರೆ ಏನು ಮಾಡ್ತಾರೆ, ಒಬ್ರಿಗೊಬ್ರು ಭಾಳ ಪ್ರೇಮದಲ್ಲಿ ಸಮಾವೇಶ ಆಗಿಬಿಡ್ತಾರೆ. ತೋ ಬಾಬಾ ಕೆ ಸ್ನೇಹ ಮೇ ಸಮಾ ಗಯೆ ಅರ್ಥಾತ್ ಬಾಬಾ ಕಾ ಸ್ವರೂಪ್ ಹೋ ಗಯೆ. ಬಹಳ ಸಮಯದಿಂದ ಭಗವಂತನ ಒಂದು ಪ್ರೇಮದಿಂದ ನಾವು ಅಗಲಿ ಬೇಹದ್ದ ನಾಟಕದಲ್ಲಿ ಸಿಲುಕಿ ಅನೇಕ ಮನುಷ್ಯಾತ್ಮರಲ್ಲಿ ಅನೇಕ ಪ್ರೀತಿಯನ್ನು ಹುಡುಕಿದಂತಹ ಆತ್ಮರಿಗೆ ಯಾವಾಗ ಸತ್ಯ ಪರಮಾತ್ಮನ ಪ್ರೇಮದ ಪ್ರಾಪ್ತಿ ಆಗ್ತದೋ ಆಗ ಬಾಬಾ ಹೇಳ್ತಾರೆ, ಸ್ನೇಹದಲ್ಲಿ ಸಮಾವೇಶ ಆಗಿಬಿಡ್ರಿ. ಅಂದರೆ ಬಾಬನ ಸ್ವರೂಪ ನಿಮ್ಮ ಸ್ವರೂಪ ಆಗಿಬಿಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾನಲ್ಲ, ನಾನು ಭಗವಂತ, ಮಾಸ್ಟರ್ ಭಗವಂತ ಆಗಿಬಿಡಬೇಕು. ನಾನು ಕೇವಲ ಆತ್ಮ, ನಾನಲ್ಲ. ಅರ್ಥಾತ್ ನಾನು ಪ್ರೇಮದ ಸಾಗರ, ಮಾಸ್ಟರ್ ಪ್ರೇಮದ ಸಾಗರ, ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕಂತಾರೆ ಬಾಬಾ. ಅಷ್ಟು ಭಗವಂತನ ಪ್ರೇಮದಲ್ಲಿ ತಾವು ಲವಲೀನ ಸ್ಥಿತಿಯ ಅನುಭವ ಮಾಡಬೇಕಾಗಿದೆ. ಇಂತಹ ಪ್ರೇಮದಲ್ಲಿ ಯಾವಾಗ ನಾವು ನಮ್ಮನ್ನು ಪೂರಾ ಮುಳುಗ್ತೀವಿ, ಈ ಮನಸ್ಸನ್ನು ಅರ್ಪಿತ ಮಾಡಿಬಿಡ್ತೀವಿ, ಆಗ ನಿಜವಾದ ಸಹಜ ಯೋಗಿ ಆಗಲಿಕ್ಕೆ ಸಾಧ್ಯ. ಅರ್ಥಾತ್ ಸ್ವರಾಜ್ಯ ಅಧಿಕಾರಿ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.